ಯಾಕೋ ಈಗೀಗ ನನ್ನ ಮನಸ್ಸು ಎಲ್ಲ ವಿಷಯದಲ್ಲೂ ವಿಮುಖವಾಗಿತ್ತು. ಅಂದು ನಾನು ಕಾಲೇಜಿಗೆ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಳ್ಳಲು ಹೋದಾಗ ಗೆಳತಿಯರ ಗುಂಪು ಸಿಕ್ಕಿತು. ಹಾಗೆಯೇ ನಾವು ಮಾತನಾಡ್ತಿದ್ದಂತೆ ನನ್ನ ಸಹಪಾಠಿ ಜೀವಿತ, ಬೈ ದ ಬೈ ಫ್ರೆಂಡ್ಸ್, ನಿಮಗೊಂದು ಹೊಸ ಸುದ್ದಿ ಕಂಡ್ರೆ, ನಾವು ಮತ್ತು ವಾಸವಿ ಫ್ಯಾಮಿಲಿ ಸಂಬಂಧಿಕರಾಗ್ತಾ ಇದ್ದೀವಿ ಗೊತ್ತಾ ಎಂದಾಗ ನಾನು ನನ್ನ ಅನ್ಯ ಮನಸ್ಕತೆ ಮರೆತು ತಕ್ಷಣ ಅವಳ ಕಡೆ ನೋಡಿದೆ. ಅದೇ ಕಣೆ ಮಮತಾ, ವಾಸವಿ ಮದುವೆಗೆ ನೀನು ಬಂದಿದ್ಯಲ್ಲ, ಅಲ್ಲೇ ನನ್ನ ಕಸಿನ್ ವೈಭವ್ನನ್ನು ವಾಸವಿ ತಾಯಿ ಮೀಟ್ ಮಾಡಿದ್ದು. ರಿಚ್ ಕಣೆ ಅವರು, ಒಬ್ಬಳೇ ಮಗಳು ಬೇರೆ. ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಎಂಗೇಜ್ಮೆಂಟು ಮುಗಿದೋಯ್ತು. ಮುಂದಿನ ತಿಂಗಳು 18ನೇ ತಾರೀಕು ವಾಸವಿ ಅಣ್ಣನ ಜೊತೆ ವೈಭವಿ ಮದುವೆ. ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್ ಆಗಿದ್ರೂ ನಾವಿಬ್ಬರು ಸಡನ್ನಾಗಿ ಹೇಗೆ ರಿಲೇಟಿವ್ಸ್ ಆಗಿಬಿಟ್ವಿ ಎಂದು ಸಂತಸದಿಂದ ವರದಿ ಒಪ್ಪಿಸಿದ್ಲು. ಪರಿಮಳ ಎನ್ನುವ ಗೆಳತಿ ಕೊಂಕು ನಗೆ ಬೀರಿ, ಅಯ್ಯೋ, ವಾಸವಿ ತಾಯಿ ಮಗನಿಗೋಸ್ಕರ ಇಂಥ ಸಂಬಂಧನೇ ನೋಡ್ತಾ ಇದ್ದಿದ್ದು. ನಮ್ಮನೆ ಹಿಂದಿನ ಬೀದಿಯಲ್ಲಿ ಸುರೇಂದ್ರ ಬಾಬು ಅಂತ ಇದ್ದಾರಲ್ಲ, ಅವರ ಮಗಳು ತುಂಬ ಚೆನ್ನಾಗಿದ್ದಾಳೆ. ವಾಸವಿ ತಾಯಿ ಹತ್ರ ಪ್ರಪೋಸಲ್ ಹೋಗಿತ್ತು. ಆದರೆ ಆಕೆ ಮೀನಾಮೇಷ ಎಣಿಸ್ತಿದ್ರಂತೆ. ಯಾಕಂದರೆ ಸುರೇಂದ್ರ ಬಾಬು ಅವರಿಗೆ 3 ಜನ ಹೆಣ್ಮಕ್ಳು, ಇರೋ ಆಸ್ತಿ ಪಾಸ್ತಿ ಹಂಚ್ ಹೋಗುತ್ತೆ. ಅಂಥ ಸಂಬಂಧ ನನ್ನ ಮಗನಿಗೆ ಬೇಡ ಅಂತ ಹೇಳಿದ್ರಂತೆ. ಅಲ್ಲ, ದುಡ್ಡಿರೋರೇ ಆಸ್ತಿ ಅಂತಸ್ತು ಅಂತ ಹೋದರೆ ಮಿಡಲ್ ಕ್ಲಾಸ್ ಜನ ಏನು ಮಾಡ್ಬೇಕು ಹೇಳು? ಈಗ ಮದುವೆ ಅನ್ನೋದೇ ಪ್ರೆಸ್ಟೀಜ್ಗೆ ನಡೆಸೋ ಬಿಸ್ನೆಸ್ ಆಗಿಬಿಟ್ಟಿದೆ ಎಂದು ಬೋಧಿಸಿದ್ಲು. ಮುಂದಿನ ಮಾತುಗಳ್ಯಾವುದು ನನ್ನ ಕಿವಿಗೆ ಬೀಳಲಿಲ್ಲ. ಭಾಗ್ಯಲಕ್ಷ್ಮಿ ಆಂಟಿ ಮೊದಲಿನಿಂದಲೂ ಆಸ್ತಿ ಅಂತಸ್ತಿನ ಮೋಹ ಬೆಳೆಸ್ಕೊಂಡಿದ್ರು ಎಂದಮೇಲೆ ವಿಷ್ಣು ನನ್ನನ್ನು ಮೆಚ್ಚಿಕೊಂಡು ಪ್ರೀತಿಸಿದ್ದಕ್ಕೆ ಅರ್ಥವೇ ಇಲ್ಲ. ಆಕೆ ಮಗನ ಇಷ್ಟಕ್ಕೆ ಕಿಂಚಿತ್ತಾದರೂ ಬೆಲೆ ಕೊಟ್ಟಿದ್ರೆ ಬೇರೆ ಹೆಣ್ಗಳನ್ನು ಮಗನಿಗಾಗಿ ನೋಡಲು ಹೋಗ್ತಿದ್ದಾರೆ. ಅಂದಮೇಲೆ ನನ್ನನ್ನು ಅವರು ಆತ್ಮೀಯವಾಗಿ ಮಾತನಾಡಿಸಿದ್ದು ಕೇವಲ ಕಣ್ಣೆರೆಸುವ ಕಾರ್ಯವಷ್ಟೇ. ವಾಸವಿ ನನ್ನ ಆಪ್ತ ಗೆಳತಿಯಾಗಿದ್ದ ಕಾರಣ ಮಗಳನ್ನು ಎದುರು ಹಾಕ್ಕೊಂಡು ಅವಳ ಮನಸ್ಸು ನೋಯಿಸಬಾರ್ದೆಂದು ನನ್ನೊಡನೆ ವಿಶ್ವಾಸದ ಸೋಗು ಹಾಕಿದರು. ಅಸಲು ನನ್ನನ್ನು ಸೊಸೆಯಾಗಿ ಸ್ವೀಕರಿಸಲು ಅವರಿಗೆ ಮನಸ್ಸೇ ಇರಲಿಲ್ಲ. ಮಗಳು ಹಾಗೂ ಮಗನನ್ನು ನೇರವಾಗಿ ಖಂಡಿಸಲಾರದೆ ನನ್ನ ಬಗ್ಗೆ ಸಮ್ಮತಿ ತೋರುವಂತೆ ನಟಿಸ್ತಿದ್ರು. ಆದರೆ ವಾಸವಿಯ ಮದುವೆಯ ಸಮಯದಲ್ಲಿ ಅವರಿಗೆ ಬೇಕಾದಂಥ ಸಂಬಂಧ ಕಣ್ಣಿಗೆ ಬಿದ್ದ ಮೇಲೆ ನನ್ನನ್ನು ನಿವಾರಿಸ್ಕೊಳ್ಬೇಕಲ್ಲ. ಸುಮ್ಮನೆ ಬಾಯಲ್ಲಿ ಬೇಡವೆಂದರೆ ಮಗನ ಮುಂದೆ ನಿಷ್ಠುರವಾಗಬೇಕು. ಅದಕ್ಕೆ ಒಡವೆ ಕಳ್ತನವಾಯಿತೆಂಬ ಆಪಾದನೆ. ವಾಸವಿ ನನ್ನಿಂದ ಒಡವೆ ತೆಗೆದುಕೊಂಡಿದ್ದು ನಿಜ, ಅಂದಮೇಲೆ ಆ ಒಡವೆ ಕಳುವಾಗಿರೋದೇ ಸುಳ್ಳು ಅಂತ ದೊಡ್ಡ ಅಪವಾದ ನನ್ನ ಮೇಲೆ ಹೊರಿಸಿದ್ರೆ ಸ್ವಾಭಿಮಾನಿಯಾದ ನಾನು ಮತ್ತೆ ಅವರ ಮನೆಗೆ ಕಾಲ್ ಇಡೋದಿಲ್ಲವೆಂದು ಆಕೆಗೆ ಚೆನ್ನಾಗಿ ಗೊತ್ತು. ಮಗನ ಮನಸ್ಸನ್ನು ನನ್ನ ವಿರುದ್ಧ ಎತ್ಕಟ್ಟೋದು ಎಷ್ಟು ಹೊತ್ತು? ಅವನು ಹುಡುಗಿಯ ಮನೆಯವರ ಶ್ರೀಮಂತಿಕೆ ಕಂಡು ಮರಳಾಗಿರಬೇಕು. ಅದಕ್ಕೆ ತಾಯಿ ಮಗ ಇಬ್ಬರು ನನ್ನಿಂದ ವಿಮುಖರಾಗ್ಬಿಟ್ಟಿದ್ದಾರೆ. ಇನ್ನು ವಾಸವಿ ಬೇರೆ ಮನೆಯ ಸೊಸೆ. ಅವಳಿಗೆ ಈ ವಿಷಯದಲ್ಲಿ ತಲೆ ಹಾಕಲು ಜಾಸ್ತಿ ಅವಕಾಶ ಕೊಡದೆ ಜಾರ್ಕೊಂಡಿದ್ದಾರೆ. ಇಲ್ಲಿ ಮೋಸವಾದ ಮೂರ್ಖಳು ನಾನೇ. ನನ್ನ ಮನಸ್ಸಿನಲ್ಲಿ ಕಹಿಯ ಬೊಗೆ ಉಕ್ಕಿತು. ಎಷ್ಟು ಸುಲಭವಾಗಿ ಬೆಸ್ತು ಬಿದ್ದಿದೆ. ಇಂಥ ಅಯೋಗ್ಯರಿಗಾಗಿ ಆತ್ಮಹತ್ಯೆ ಯೋಚನೆಯನ್ನು ಮಾಡಿದ್ನಲ್ಲ. ಛೇ, ಇದು ನನ್ನ ಬಾಳಿನಲ್ಲಿ ಮುಗಿದು ಹೋದ ಅಧ್ಯಾಯ. ಎಂದು ಅವರುಗಳನ್ನು ಕನಸಿನಲ್ಲೂ ನೆನೆಸ್ಕೊಳ್ಬಾರ್ದು ಎಂಬ ತೀರ್ಮಾನಕ್ಕೆ ಬಂದೆ. ದಿನಗಳು ಹೊರಳುತ್ತಿದ್ದವು. ಓದ್ ಮುಗಿಸಿದ ಮೇಲೆ ನನಗೆ ಸುಮ್ಮನೆ ಮನೆಯಲ್ಲಿ ಕೂರಲು ಇಷ್ಟವಿರಲಿಲ್ಲ. ಮುಂದೆ ಸ್ನಾತಕೋತ್ತರ ಪದವಿ ಮಾಡಬೇಕೆಂದು ನನಗೆ ತುಂಬ ಆಸೆ ಇತ್ತು. ಸೋಷಿಯಾಲಜಿಯಲ್ಲಿ MA ಮಾಡಲು ಅರ್ಜಿ ಹಾಕಿದೆ. ಅದನ್ನು ತಿಳಿದ ಚಿಕ್ಕಮ್ಮ ಅಸಮಾಧಾನದಿಂದ, ಸುಮ್ಮನೆ ದಂಡಕ್ಕೆ ಮುಂದೆ ಓದೋದು, ನಿಮ್ಮಪ್ಪ ಈ ವರ್ಷ ನಿನಗೆ ಮದುವೆ ಮಾಡಬೇಕು ಅಂತಿದ್ದಾರೆ ಎಂದು ಮೂಗೆಳೆದರು. ನಾನು ಚಿಕ್ಕಮ್ಮನ ಮಾತಿಗೆ ಪ್ರತಿಕ್ರಿಯೆ ತೋರದೆ ಅಪ್ಪನ ಕಡೆ ತಿರುಗಿ, ಈಗ ಸದ್ಯಕ್ಕೆ ನಾನು ಅಪ್ಲೈ ಮಾಡಿದ್ದೀನಿ, ಸೀಟ್ ಸಿಕ್ಕಿದ್ರೆ ಓದ್ತಾ ಇರ್ತೀನಪ್ಪ, ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡಲಿ ಎಂದು ಗೋಗರೆದೆ. ಅಪ್ಪ ಅನುಮಾನಿಸುತ್ತಲೇ ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ಕೊಟ್ಟರು. ಚಿಕ್ಕಮ್ಮ ಆವಾಗ ಮಾತನಾಡದಿದ್ದರೂ ನಂತರ ಗೊಣಗಿಕೊಂಡ್ರು. ಮನೆಯಲ್ಲಿ ನಮ್ಮ ತಾಯಿಗೆ ಸಹಾಯ ಮಾಡಿಕೊಂಡಿದ್ರೆ ಆಗಲ್ವಾ? ಇನ್ನು ಇಬ್ಬರು ಓದೋ ಮಕ್ಕಳಿದ್ದಾರೆ, ಅಷ್ಟು ಪರಿಜ್ಞಾನ ಇರಬೇಕು ಅವಳಿಗೆ.
ಆ ಮಾತಿನಿಂದ ನನ್ನ ಮನ ನೊಂದರೂ ಅದನ್ನು ಪಕ್ಕಕ್ಕೆ ಸರಿಸಿ ನನ್ನ ಮುಂದಿನ ವ್ಯಾಸಂಗದ ಬಗ್ಗೆ ಗಮನ ಹರಿಸಿದೆ. ನನ್ನ ಸೀನಿಯರ್ ಸಹಪಾಠಿ ಊರ್ಮಿಳಾ ಈ ವರ್ಷ ಅಂತಿಮ MA ಓದುತ್ತಾ ಮೈಸೂರಿನ ಮಾನಸ ಗಂಗೋತ್ರಿ ಹಾಸ್ಟೆಲ್ನಲ್ಲಿದ್ಲು. ಅಲ್ಲಿನ ಪ್ರೊಫೆಸರ್ ಅವಳ ಸೋದರ ಮಾವನೇ ಆಗಿದ್ದರಿಂದ ಅವಳಿಗೆ ಅಲ್ಲಿ ಲೆಕ್ಚರರ್ ಕೆಲಸ ಸಿಗುವ ಸಂಭವ ಹೆಚ್ಚಾಗಿತ್ತು. ನೀನು MA ಮಾಡ್ಕೊ ಮಮತಾ, ನಮ್ಮ ಸೋದರ ಮಾವನಿಗೆ ಇಲ್ಲಿ ತುಂಬ ಇನ್ಫ್ಲೂಯೆನ್ಸ್ ಇದೆ, ನಿನಗೆ ಇಲ್ಲೇ ಕೆಲಸ ಸಿಗೋ ಹಾಗೆ ರೆಕಮೆಂಡ್ ಮಾಡ್ತೀನಿ ಎಂದು ನನಗೆ ಆಶ್ವಾಸನೆ ನೀಡಿದ್ಲು. ನನಗಂತೂ ಈ ಊರನ್ನು ಬಿಟ್ಟು ಮೈಸೂರಿಗೆ ಹೋಗಿ ನನ್ನ ಹೊಸ ಬದುಕನ್ನು ರೂಪಿಸ್ಕೊಳ್ಬೇಕು ಎನ್ನುವುದೇ ದೊಡ್ಡ ಕನಸು. ಈ ಊರು, ಈ ಮನೆ, ಬಂಧು ಬಳಗ, ಸ್ನೇಹಿತರು ಯಾರೂ ಬೇಡ, ಎಲ್ಲರಿಂದ ದೂರ ಹೋಗ್ಬಿಡಬೇಕು ಎನಿಸ್ತು. ನನಗೆ ಒಳ್ಳೆಯ ಅಂಕಗಳು ಬಂದಿದ್ದರಿಂದ MAಗೆ ಸೀಟ್ ಸಿಗುವ ಭರವಸೆ ಇತ್ತು. ನನ್ನ ಪರೀಕ್ಷೆ ಕೈಗೂಡುವಂತೆ ನನಗೆ ಕಾಲೇಜ್ನಿಂದ MA ಸೀಟ್ ದೊರಕಿದ ಸುದ್ದಿ ಬಂದಾಗ ಸ್ವರ್ಗವೇ ಕೈಗೆ ಎಟುಕಿದಷ್ಟು ಖುಷಿಯಾಯಿತು. ತಕ್ಷಣ ಅಪ್ಪನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಅವರು ನನ್ನನ್ನು ಉದ್ದೇಶಿಸಿ, ಸ್ವಲ್ಪ ದಿನ ವೆಯ್ಟ್ ಮಾಡು, ಜಾಯಿನ್ ಆಗೋಕೆ ಇನ್ನೂ ಟೈಮ್ ಇದೆಯಲ್ಲ, ಈ ಶನಿವಾರ ರಾತ್ರಿ ನಾವು ಮನೆಗೆ ಬಂದು ಮಾತನಾಡ್ತೀವಿ ಎಂದರು. ಅವರ ದನಿಯಲ್ಲಿ ನನಗೆ ಸೀಟ್ ಸಿಕ್ಕಿದ ಸಂತಸವಿರಲಿಲ್ಲ. ನನಗೆ ನಿರಾಶೆಯಾದರೂ ಅದನ್ನು ಮನಸ್ಸಿಗೆ ಹಚ್ಕೊಳ್ಳಿಲ್ಲ. ನಾನೇ ಅಂಗಡಿಗೋಗಿ ಜಾಮೂನ್ ಪ್ಯಾಕೆಟ್ ತಂದು ಸಿಹಿ ಮಾಡಿ ವರುಣ್ಗೆ ಕೊಟ್ಟೆ. ಏನಕ್ಕ ಸ್ಪೆಷಲು, ನಿನ್ನ ಮದುವೆನಾ? ವರ್ಷ ಕೇಳಿದಾಗ ನಾನು ನಕ್ಬಿಟ್ಟೆ. ಅಯ್ಯೋ ಸದ್ಯ ಇಲ್ಲ ಅಪ್ಪ, ನನಗೆ MA ಓದೋಕ್ಕೆ ಸೀಟ್ ಸಿಕ್ಕಿದೆ ಕಣೆ ನಮ್ಮ ಕಾಲೇಜಲ್ಲೇ. ವರುಣ್ ಸಂತೋಷದಿಂದ, ಹೌದಾ ಅಕ್ಕ, ಹಾಗಾದರೆ ನೀನು ನಮ್ಮ ಜೊತೆನೇ ಇರ್ತೀಯ ಅಲ್ವಾ? ಅಮ್ಮ ಹೇಳ್ತಿದ್ಲು ನೀನು ಮದುವೆ ಮಾಡಿಕೊಂಡು ಹೊರಟೋಗ್ತೀಯಾ ಅಂತ ಎಂದು ಮುಗ್ಧನಾಗಿ ಹೇಳಿದಾಗ ನಾನು ಅವನ ತಲೆ ಸವರ್ದೆ. ಇಲ್ಲ ಕಣೋ ರಾಜ, ನಾನು ನಿಮ್ಮಿಬ್ಬರನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅಪ್ಪ ಚಿಕ್ಕಮ್ಮ ಶನಿವಾರ ರಾತ್ರಿ ಊರಿನಿಂದ ಬಂದವರು ಏನೋ ಗಹನವಾದ ವಿಷಯವನ್ನೇ ಮನಸ್ಸಿನಲ್ಲಿಟ್ಕೊಂಡು ಬಂದಿದ್ದಾರೆಂದು ಅವರ ಮುಖಭಾವ ನೋಡಿಯೇ ತಿಳಿದಿತ್ತು. ಮಮ್ಮು, ಬಾ ಇಲ್ಲಿ ಕುತ್ಕೋ, ನಿನ್ನ ಜೊತೆ ಮಾತನಾಡಬೇಕು. ಅಪ್ಪ ಕರೆದಾಗ ನಾನು ಉತ್ಸಾಹದಿಂದಲೇ ಅವರ ಬಳಿ ಕುಳಿತೆ. ಅಪ್ಪ, ಮುಂದಿನ ವಾರನೇ ಅಡ್ಮಿಷನ್ ಆಗಬೇಕಂತೆ, ಸೋಮವಾರನೇ ಹೋಗಿ ಫೀಸ್ ಕಟ್ಬಿಡ್ತೀನಪ್ಪ. ಲೇಟ್ ಮಾಡಿದ್ರೆ ಆ ಸೀಟ್ ಬೇರೆ ಯಾರಿಗಾದರೂ ಕೊಟ್ಬಿಡ್ತಾರೆ. ಅಪ್ಪ ಗಂಭೀರವಾಗಿ, ನೀನು ಮುಂದೆ ಓದೋ ಆಸೆ ಇಟ್ಕೊಳ್ದೆ ಇರೋದೇ ಒಳ್ಳೇದಮ್ಮ ಎಂದಾಗ ನಾನು ಹಾರ್ದೆ. ಯಾಕಪ್ಪ, ನನ್ನಿಂದ ದುಡ್ಡು ಖರ್ಚಾಗುತ್ತೆ ಅಂತಾನ? ಚಿಕ್ಕಮ್ಮ ಮಧ್ಯ ಬಾಯಿ ಹಾಕಿ, ಏನು ಹೀಗೆ ಮಾತಾಡ್ತೀಯ ಮಮತಾ? 2 ಲಕ್ಷ ಖರ್ಚು ಮಾಡಿ ನಿನ್ನ ಮದುವೆ ಮಾಡೋಕೆ ಸಿದ್ಧವಾಗಿದ್ದಾರೆ ನಿಮ್ಮಪ್ಪ. ನಿನ್ನ ಜುಜ್ಮಿ ಓದಿನದು ಯಾವ ದೊಡ್ಡ ಖರ್ಚು ಎಂದು ಗದರಿದ್ರು. ಅಪ್ಪ ಪ್ಲೀಸ್, ನನಗೀಗಲೇ ಮದುವೆ ಬೇಡ, ನಾನು ಮುಂದೆ ಓದಿ ಕೆಲಸಕ್ಕೆ ಸೇರ್ತೀನಿ ಎಂದು ಅಂಗಲಾಚಿದಾಗ ಅಪ್ಪ ತಕ್ಷಣ ಮಾತನಾಡಲಿಲ್ಲ. ನಂತರ ನಿಧಾನವಾಗಿ, ನೋಡು ಮಮ್ಮು, ಒಳ್ಳೆ ಸಂಬಂಧ ಸಿಕ್ಕಾಗ ನಾವು ಅದನ್ನು ಬಿಡಬಾರ್ದು. ನಿನ್ನ ತಂಗಿ ತಮ್ಮನ ಜವಾಬ್ದಾರಿ ಇನ್ನೂ ನಮ್ಮ ಹೆಗಲ ಮೇಲಿದೆ. ಮೊದಲು ನೀನು ಮದುವೆ ಮಾಡಿ ಮುಗಿಸಿದ್ರೆ ನಮಗೆ ಅರ್ಧ ಭಾರ ಕಳೆದ ಹಾಗಾಗತ್ತೆ ಎಂದಾಗ ನನಗೆ ಕೋಪವೇ ಬಂತು. ಹೆಣ್ಮಕ್ಕಳು ಹೆಗಲ ಮೇಲಿನ ಭಾರ ಎಂದು ತಂದೆ ಯಾಕೆ ಪರಿಗಣಿಸ್ತಿದ್ದಾರೆ? ಆದಷ್ಟು ಬೇಗ ಕೆಲಸ ಹಿಡಿದು ನನ್ನ ಭವಿಷ್ಯ ನಾನು ನೋಡಿಕೊಂಡ್ರೆ ಅವರಿಗೆ ಹೇಗೆ ಭಾರವಾಗ್ತೇನೆ? ರಂಗಜ್ಜಿ ತಾವು ಮಾತಿನಲ್ಲಿ ಜೊತೆಗೂಡಿದ್ರು. ಏನು ಅಳಿಯಂದ್ರೆ, ಮಮತಾಗೆ ಯಾವುದಾದರೂ ಸಂಬಂಧ ನೋಡಿದ್ದೀರಾ? ಅಪ್ಪನ ಬದಲು ಚಿಕ್ಕಮ್ಮನೆ ಉತ್ತರಿಸಿದ್ರು. ಹೌದಮ್ಮ, ಇವರ ಸ್ನೇಹಿತರಿಗೆ ದೂರದ ಸೋದರತ್ತೆಯಂತೆ, ವೈಜಯಂತಿ ಮೂರ್ತಿ ಅಂತ. ಅವರಿಗೆ ಒಬ್ಬನೇ ಮಗ, ಇದೇ ಊರಿನಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನೆ, ಸ್ವಂತ ಮನೆ ಇದೆ. ನಾಳೆನೇ ನಮ್ಮ ಮನೆಗೆ ಹೆಣ್ಣು ನೋಡೋಕ್ಕೆ ಬರ್ತಿದ್ದಾರೆ. ಅದಕ್ಕೆ ಅವಸರದಲ್ಲಿ ನಾವಿಬ್ಬರು ಹೊರಟು ಬಂದ್ವಿ. ನಾನು ದಿಗ್ಭ್ರಾಂತಳಾದೆ. ನಾಳೆಯೇ ನನಗೆ ವಧು ಪರೀಕ್ಷೆ. ಇಂತಹ ಸಂದರ್ಭ ಎದುರಿಸಬೇಕಾಗುತ್ತದೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಅಪ್ಪನೂ ಆ ಹುಡುಗನ ಬಗ್ಗೆ ಗುಣಗಾನ ಮಾಡ್ತಿದ್ರು. ಹುಡುಗನಿಗೆ 28 ವರ್ಷ, ಸಿಲ್ಕ್ ಬೋರ್ಡ್ನಲ್ಲಿ ಸೀನಿಯರ್ ಕ್ಲರ್ಕ್ ಆಗಿದ್ದಾನೆ. ಬಹಳ ಬುದ್ಧಿವಂತನಂತೆ. ಮುಂದೆ ಪ್ರಮೋಷನ್ ಸಿಕ್ಕಿ ಇನ್ನೂ ಒಳ್ಳೆ ಹುದ್ದೆಗೆ ಬರ್ತಾನೆ. ಒಬ್ಬನೇ ಮಗ, ಅಕ್ಕ ತಂಗಿ ಯಾರೂ ಇಲ್ಲ. ತಂದೆ ಚಿಕ್ಕ ವಯಸ್ಸಿನಲ್ಲೇ ಹೋಗ್ಬಿಟ್ರಂತೆ. ಅವನ ತಾಯಿಯೇ ಸಾಕಿರೋದು. ಒಳ್ಳೆ ಅನುಕೂಲವಂತರು. ಸ್ವಂತ ಮನೆಯಲ್ಲೇ ಇನ್ನೂ 2 ಮನೆಗಳು ಬಾಡಿಗೆ ಕೊಟ್ಟಿದ್ದಾರೆ.
ನಮ್ಮ ಅಮ್ಮು ಅವನ್ನ ಮದುವೆ ಆದರೆ ಕೆಲ್ಸಕ್ಕೆ ಸೇರೋ ಅಗತ್ಯ ಏನಿದೆ? ರಾಣಿ ತರಹ ಮನೆಯಲ್ಲಿ ಇರ್ಬೋದು. ನನಗಂತೂ ಈ ವಿಷಯವನ್ನು ಅರಗಿಸಿಕೊಳ್ಳೋದೇ ಕಷ್ಟವಾಗಿತ್ತು. ಅಪ್ಪನ ಎದುರಿಗೆ ನಿಂತು ಈ ಗಂಡು ನನಗೆ ಬೇಡ, ನನಗೆ ಮದುವೆ ಇಷ್ಟವಿಲ್ಲ ಎಂದು ಹೇಳುವಷ್ಟು ಧೈರ್ಯ ನನಗಿರಲಿಲ್ಲ. ನಿಜ ಹೇಳಬೇಕು ಅಂದರೆ ವಿಷ್ಣುವಿನ ಪ್ರಕರಣವಾದ ಮೇಲೆ ನನಗೆ ಮದುವೆ ಎಂದರೆ ಬೇಸರ, ಜಿಗುಪ್ಸೆ ಬಂದಿತ್ತು. ಈಗ ತಾನೇ ಅವನು ಮಾಡಿದ ದ್ರೋಹ, ಅವನ ತಾಯಿ ಮಾಡಿದ ಅವಮಾನವನ್ನು ನನ್ನ ಮನಸ್ಸಿನಲ್ಲಿ ಕ್ರಮೇಣ ಮುಸುಕಾಗ್ತಿತ್ತು. ಅದನ್ನು ಸಂಪೂರ್ಣವಾಗಿ ಮರೆಯಬೇಕೆಂದೇ ನಾನು ಮುಂದೆ ಓದಲು ನಿರ್ಧರಿಸಿದ್ದೆ. ಮದುವೆ, ಪ್ರೀತಿ, ಸಂಬಂಧ ಇವುಗಳಿಂದ ನನ್ನ ಮನಸ್ಸು ಸಂಪೂರ್ಣವಾಗಿ ವಿಮುಖವಾಗಿತ್ತು. ಈಗ ಯಾರೋ ಅಪರಿಚಿತರ ಮುಂದೆ ನಾನು ಪ್ರದರ್ಶನದ ಗೊಂಬೆಯಾಗಬೇಕೆ? ಯಾಕೋ ತಾಯಿ ಮಗ ಎಂದು ನೆನೆಸ್ಕೊಂಡ್ರೆ ನನ್ನ ಕಣ್ಮುಂದೆ ವಿಷ್ಣು ಹಾಗೂ ಭಾಗ್ಯಲಕ್ಷ್ಮಿ ಆಂಟಿಯೇ ಸುಳಿಯುತ್ತಿದ್ರು. ಅಂತ ಮತ್ತೊಂದು ತಾಯಿ ಮಗನ ಮುಂದೆ ನಾಳೆ ನಾನು ಅಲಂಕೃತಳಾಗಿ ನಿಲ್ಲಬೇಕೆ? ಮತ್ತೆ ಅವರಿಬ್ಬರಿಂದ ಇನ್ನೊಂದು ಬಗೆಯ ಅಪಮಾನಕ್ಕೊಳಗಾದರೆ? ಯಾರ ಮುಂದೆಯೂ ಹೇಳಿಕೊಳ್ಳಲಾಗದಷ್ಟು ನನ್ನ ಮನಸ್ಸು ಕುದಿಯುತ್ತಿತ್ತು. ಮರುದಿನ ಮನೆಯಲ್ಲಿ ಬೆಳಗ್ಗೆಯಿಂದ ಸಡಗರ. ಅಕ್ಕನಿಗೆ ಗಂಡು ನೋಡೋಕ್ಕೆ ಬರ್ತಾರೆ ಎಂದು ವರ್ಷ ಹೊಸ ಮ್ಯಾಕ್ಸಿ ಹಾಕೊಂಡು ಸಂಭ್ರಮ ಪಡ್ತಿದ್ಲು. ವರುಣ್ ಮೆಲ್ಲನೆ ನನ್ನ ರೂಮಿಗೆ ಬಂದು, ನಾನು ಯಾರೊಡನೆಯೂ ಮಾತನಾಡದೆ ಕುಳಿತಿದ್ದೆ. ಅಕ್ಕ, ನಿನಗೆ ಮದುವೆ ಅಂತೆ, ಹೌದಾ? ಮತ್ತೆ ನಮ್ಮನ್ನು ಬಿಟ್ಟು ನೀನೆಲ್ಲೂ ಹೋಗಲ್ಲ ಅಂತ ಹೇಳಿದೆ. ಅವನ ದನಿ ಭಾರವಾಗಿತ್ತು. ಆ ಕ್ಷಣ ಈ ನನ್ನ ಮುದ್ದು ತಮ್ಮನೇ ನನ್ನ ಮನಸ್ಸನ್ನು ಅರಿತ ಆಪ್ತ ಬಂದು ಎನಿಸಿತು. ಅವನನ್ನು ತಬ್ಕೊಂಡು, ನಾನೇನು ಮಾಡಲಿ ಪುಟ್ಟ, ಯಾರೂ ನನ್ನ ಮಾತು ಕೇಳ್ತಾ ಇಲ್ವಲ್ಲ ಎಂದು ಹತ್ತುಬಿಟ್ಟೆ. ನನ್ನ ಅಳು ಕಂಡು ಅವನಿಗೆ ಗಾಬರಿಯಾಗಿರಬೇಕು. ತಕ್ಷಣ ಹೊರಗೋಡಿದ ಹಜಾರದಲ್ಲಿ ಅವನ ದನಿ ಕೇಳಿಸಿತು. ಅಪ್ಪ, ಅಕ್ಕನಿಗೆ ಇಷ್ಟ ಇಲ್ಲದೆ ಇದ್ರೂ ಯಾಕೆ ಮದುವೆ ಮಾಡ್ತಿದೀಯಾ? ಪಾಪ ರೂಮ್ನಲ್ಲಿ ಕೂತ್ಕೊಂಡು ಎಷ್ಟು ಅಳ್ತಾ ಇದ್ದಾಳು ಗೊತ್ತಾ? ಕೊಡ್ತೀನಿ ನೋಡು ಕಪಾಳಕ್ಕೆ. ಚೋಟುದ್ದದ ಹುಡುಗ ಎಷ್ಟು ಮಾತನಾಡ್ತೀಯೋ? ಚಿಕ್ಕಮ್ಮ ಗದರಿದ ದನಿ ಕೇಳಿಸ್ತು. ಮರುಕ್ಷಣವೇ ಅಪ್ಪ ನನ್ನ ರೂಮಿಗೆ ಬಂದರು. ಏನಮ್ಮ ನೀನು ರಾಧ ಅಂತ? ನೀನಿನ್ನೂ ರೆಡಿ ಆಗಿಲ್ವಾ? 11 ಗಂಟೆಗೆ ಅವರೆಲ್ಲ ಬರ್ತಾ ಇದ್ದಾರೆ. ಏನು ನನ್ನ ಮರ್ಯಾದೆ ಕಳಿಬೇಕು ಅಂತ ಮಾಡ್ತಿದ್ಯಾ? ಚಿಕ್ಕಮ್ಮನು ಅವರ ಹಿಂದೆ ಬಂದರು. ಅಳೋ ಅಂಥದ್ದು ಏನಾಗಿದೆ ಮಮತಾ? ನಾವೇನು ನಿನ್ನನ್ನು ಹಾಳು ಬಾವಿಗೆ ತಳ್ತಾ ಇದ್ದೀವ? ನಿಮ್ಮ ತಂದೆ ಈ ಸಂಬಂಧ ಕುದುರಿಸೋಕೆ ಎಷ್ಟು ಓಡಾಡಿದ್ದಾರೆ ಗೊತ್ತಾ? ತಂದೆ ತಾಯಿ ಕಷ್ಟ ಸುಖ ಮಕ್ಕಳು ಅರ್ಥ ಮಾಡ್ಕೋಬೇಕು. ನಿನಗೆ ಸರಿಯಾದ ವಯಸ್ಸಿಗೆ ಮದುವೆ ಮಾಡದೇ ಇದ್ದರೆ ಜನ ನನ್ನ ಕಡೆ ಬೆರಳು ಮಾಡ್ತಾರೆ. ಮಲತಾಯಿ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ವರುಣ್ ಇನ್ನೂ ಚಿಕ್ಕವನು. ಅವನ ಮುಂದೆ ಯಾಕೆ ಏನೇನೋ ಮಾತಾಡಿ ಅವನ ಮನಸ್ಸು ಕೆಡಿಸ್ತೀಯ? ನೋಡಮ್ಮ, ಇನ್ನು ಅರ್ಧ ಗಂಟೆನಲ್ಲಿ ನೀನು ರೆಡಿ ಆಗಬೇಕು. ಕೌಸಲ್ಯ ಹೋಗಿ ತಿಂಡಿ ಕಾಫಿ ಪ್ರಿಪ್ರೇಷನ್ ನೋಡ್ಕೊ. ನಾನು ವರ್ಷ ಹಾಲ್ನ ಅಲಂಕಾರ ಮಾಡ್ತೀವಿ. ಲೋ ವರುಣ್, ಬಾರೋ, ನಮಗೆ ನೀನು ಹೆಲ್ಪ್ ಮಾಡು ಎಂದು ಅಪ್ಪ ವರುಣನ್ನು ಕರೆದೊಯ್ದರು. ಚಿಕ್ಕಮ್ಮ ರಂಗಜ್ಜಿಗೆ ನೆರವಾಗಲು ಅಡಿಗೆ ಮನೆಗೆ ಹೋದರು. ನನಗಂತೂ ಮಾತನಾಡಲು ಏನೂ ಉಳಿದಿರಲಿಲ್ಲ. ಹಿಂದಿನ ರಾತ್ರಿಯೇ ಚಿಕ್ಕಮ್ಮ ಬೀರುವಿನಿಂದ ಸೀರೆ ಒಡವೆ ತೆಗೆದುಕೊಟ್ಟಿದ್ರು. ಇದು ನಿಮ್ಮಮ್ಮನ ಸೀರೆ, ಒಡವೆ, ನಾಳೆ ಇದನ್ನೇ ಹಾಕೋ. ನನ್ನಮ್ಮ ಇದ್ದಿದ್ರೆ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಮದುವೆ ಮಾಡಲು ಅವಕಾಶ ಕೊಡ್ತಿದ್ಲೆ? ನನ್ನ ಕಣ್ಣೀರು ಅವಳೊಬ್ಬಳಿಗೆ ಮಾತ್ರ ಅರ್ಥವಾಗ್ತಿತ್ತು. ಅಪ್ಪನೇ ಇದೆಲ್ಲ ಸಿದ್ಧತೆ ಮಾಡ್ತಿರುವಾಗ ನಾನು ಇನ್ಯಾರ ಬಳಿ ಹೇಳ್ಕೊಳ್ಬೇಕು? ನಾನು ಯಾಂತ್ರಿಕವಾಗಿ ಸೀರೆ ಉಟ್ಟು ತಲೆ ಬಾಚಿಕೊಂಡು ಸಿದ್ಧಳಾದೆ. ಕಡು ನೀಲಿ ವರ್ಣದ 4 ಬೆರಳಗಳ ಜರಿಯ ಅಂಚಿನ ಮೈಸೂರು ಸಿಲ್ಕ್ ಸೀರೆ ನನ್ನ ಹಾಲ್ ಬೆಳಪಿನ ಮೈ ಬಣ್ಣಕ್ಕೆ ಎತ್ತಿ ಕಾಣ್ತಿತ್ತು. ಕಿವಿಗೆ ಹಂಸಧಾರಕದ ಮುತ್ತಿನ ಓಲೆ, ಕೊರಳಿಗೆ 2 ಎಳೆ ಮುತ್ತಿನ ಅಡ್ಡಿಕೆ, 2 ನನ್ನಮ್ಮನ ಒಡವೆಗಳು. ಕಡು ನೀಲಿ ಬಣ್ಣದ ಈ ಸೀರೆ ಅಪ್ಪ ಅಮ್ಮನಿಗೆ ಮದುವೆಯಾದ ಹೊಸದರಲ್ಲಿ ಕೊಡಿಸಿದ್ದಂತೆ. ಅಮ್ಮನ ಸೀರೆ ಒಡವೆ ತೊಟ್ಟಾಗ ಅಮ್ಮನ ಮಡಿಲಿನ ಬಿಸುಪು ನನ್ನನ್ನು ಆವರಿಸಿದಷ್ಟು ಆನಂದವಾಯಿತು. ಈ ಸನ್ನಿವೇಶವನ್ನು ಎದುರಿಸಲು ಅಮ್ಮನ ನೆನಪೇ ನನಗೆ ಶಕ್ತಿ ಎಂದು ಅಮ್ಮನ ಮುಖವನ್ನೇ ನೋಡುತ್ತಾ ಮನದಲ್ಲಿ ನಮಿಸಿದೆ. ಹೊರ ಕಾರು ನಿಂತ ಸದ್ದು, ಅಪ್ಪ ಚಿಕ್ಕಪ್ಪನ ಲಘು ಬಗೆಯ ಓಡಾಟ. ಬನ್ನಿ ಬನ್ನಿ,
ಅಪ್ಪನ ಸಂಭ್ರಮದ ದನಿ. ನಾನು ಬೇಕೆಂದೇ ರೂಮಿನ ಒಳಗೆ ಉಳಿದೆ. ಬಂದವರನ್ನು ಕದ್ದು ನೋಡಬೇಕೆಂಬ ಕುತೂಹಲವೂ ನನಗಿರಲಿಲ್ಲ. ಅಪ್ಪ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಿದ್ರು. ನಿಮ್ಮ ಜೊತೆ ಫೋನ್ನಲ್ಲಿ ಮಾತನಾಡಿದಷ್ಟೇ, ಮೊಕತ ಭೇಟಿಯಾಗಿರಲಿಲ್ಲ. ಬಹಳ ಸಂತೋಷ ನಿಮ್ಮ ಫ್ಯಾಮಿಲಿ ಪರಿಚಯ ಆಗ್ತಾ ಇರೋದು. ಹೆಂಗಸಿನ ಅಪರಿಚಿತ ಧ್ವನಿ. ಅವರೇ ಹುಡುಗನ ತಾಯಿ ಇರಬೇಕು. 2 ನಿಮಿಷದಲ್ಲಿ ವರುಣ್ ನನ್ನ ಕೋಣೆಗೆ ಬಂದು, ಅಕ್ಕ, ಭಾವ ತುಂಬ ಸೀರಿಯಸ್, ನನ್ನನ್ನು ನೋಡಿ ನಗಲೇ ಇಲ್ಲ ಎಂದು ವರದಿ ಒಪ್ಪಿಸ್ತಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಚಿಕ್ಕಮ್ಮ, ಏ ತಲಹರಟೆ, ಬಾ ಹೊರಗಡೆ ಎಂದು ವರುಣನ್ನು ಪಿಸುಧ್ವನಿಯಲ್ಲಿ ಗದರಿ ನನ್ನ ಕಡೆ ಪ್ರೇಕ್ಷಕಾತ್ಮಕ ದೃಷ್ಟಿ ಹರಿಸಿ, ಕರೆದ ತಕ್ಷಣ ಬಾ, ಸುಮ್ಮನೆ ಮೀನಾಮೇಷ ನೋಡಿಕೊಂಡು ಒಳಗೆ ಕೂತ್ಕೊಂಬೇಡ ಎಂದು ಆದೇಶಿಸಿದ್ರು. ವರುಣ್ ಹೇಳಿದ ಮಾತು ಕೇಳಿದ ಮೇಲೆ ನನಗೆ ಹುಡುಗನನ್ನು ನೋಡುವ ಉತ್ಸಾಹವೇ ಹೊರಟೋಗಿತ್ತು. ಮೊದಲೇ ಇದು ನನಗೆ ವಲ್ಲದ ಕಾರ್ಯಕ್ರಮ. ಇನ್ನು ಆ ಹುಡುಗನ ತಾಯಿ ಹೇಗೋ ಅವರ ಮುಂದೆ ಪ್ರದರ್ಶನದ ಸರಕಿನಂತೆ ಕುಳಿತುಕೊಳ್ಳಲು ನನ್ನ ಮನಸ್ಸು ವಿರೋಧಿಸ್ತಿತ್ತು. ವರ್ಷ ಚಿಕ್ಕಮ್ಮ ಬಂದವರಿಗೆ ತಿಂಡಿ ಸರಬರಾಜು ಮಾಡೋದ್ರಲ್ಲಿ ಮಗ್ನರಾಗಿದ್ದರು. ಅಪ್ಪ ಹುಡುಗನ ಕುಟುಂಬದ ಬಗ್ಗೆ ತಿಳಿಯುವ ಉದ್ದೇಶದಿಂದ ಸಂಭಾಷಣೆ ತೊಡಗಿದ್ರು. ಹುಡುಗ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡಿದ್ದ. ಅವನ ತಾಯಿ ಗವರ್ನಮೆಂಟ್ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ತಾವೇ ಸ್ವಾವಲಂಬಿಯಾಗಿ ನಿಂತು ಮಗನ ಭವಿಷ್ಯ ರೂಪಿಸಿದ್ರು. ಇಷ್ಟು ವಿಷಯ ನನಗೆ ಹಿಂದಿನ ದಿನವೇ ಅಪ್ಪನು ಹೇಳಿದರು. ಹೊಸದಾಗಿ ಅವರ ಬಗ್ಗೆ ತಿಳಿಯಲು ನನಗೆ ಆಸಕ್ತಿಯೂ ಇರಲಿಲ್ಲ. ಎಲ್ಲ ಮಾತನ್ನು ಹುಡುಗನ ತಾಯಿಯೇ ಆಡ್ತಿದ್ದಿದ್ದು. ಮಧ್ಯ ಹುಡುಗ ಮಾತನಾಡಿದ್ನೋ ಅಥವಾ ನನಗೆ ಕೇಳಿಸ್ಲಿಲ್ವೋ, ಎಲ್ಲರಿಗೂ ಕಾಫಿ ಹಂಚುವ ಹೊತ್ತಿಗೆ ನನಗೆ ಬುಲಾವ್ ಬಂತು. ಮಮತಾ, ನೀನೇ ಹೋಗಿ ಎಲ್ಲರಿಗೂ ಕಾಫಿ ಕೊಡು. ಚಿಕ್ಕಮ್ಮ ನನ್ನನ್ನು ಕರೆದು ಕಾಫಿಯ ಟ್ರೇ ನನ್ನ ಕೈಯಲ್ಲಿಟ್ಟರು. ನನಗೆ ಬೇರೆ ದಾರಿ ಏನಿದೆ? ಟ್ರೇ ಹೊತ್ತು ಹಜಾರ ಪ್ರವೇಶಿಸಿದೆ. ಆಗ ನನ್ನ ಮನಸ್ಸಿನಲ್ಲಿ ನಾಚಿಕೆ, ಸಂಕೋಚ ಯಾವುದೂ ಇರಲಿಲ್ಲ. ಈ ಸಂದರ್ಭ ಎದುರಿಸಬೇಕಲ್ಲ ಎಂಬ ಬೇಸರದ ಜೊತೆ ಈ ಪ್ರಕರಣ ಬೇಗ ಮುಗಿದರೆ ಸಾಕು ಎಂಬ ಧೋರಣೆಯೂ ಇತ್ತು. ಇವಳೇ ನನ್ನ ಮಗಳು ಮಮತಾ, ಅಪ್ಪ ದೇಶವಾರದ ನಗೆ ಬೇರುತ್ತಾ ಹೇಳಿದಾಗ ನಾನು ತಗ್ಗಿಸಿದ ತಲೆ ಎತ್ತದೆ ಕಾಫಿಯ ಟ್ರೇ ಮುಂದೆ ಹಿಡಿದೆ. ಮೊದಲು ನನಗೆ ಕಂಡಿದ್ದು ಬೂದು ಬಣ್ಣದ ಸೀರೆಗೆ ಹಸಿರು ಬಣ್ಣದ ಜರಿಯಂಚು. ಕಾಫಿ ಲೋಟ ತೆಗೆದುಕೊಂಡ ಕೈಯಲ್ಲಿದ್ದ 4 ಚಿನ್ನದ ಬಳೆಗಳು. ಬೆರಳ ತುದಿಯನ್ನು ನೋಡಿಯೇ ಹೇಳ್ಬೋದಿತ್ತು ಆಕೆಯದು ಹಾಲು ಬೆಳಪಿನ ಮೈ ಬಣ್ಣ ಎಂದು. ನಾನು ತಲೆ ಎತ್ತದೆ ಅವರ ಪಕ್ಕ ಕುಳಿತವನ ಮುಂದೆಯೂ ಟ್ರೇ ಹಿಡಿದೆ. ಅವನು ಮಾತನಾಡದೆ ಲೋಟ ತೆಗೆದುಕೊಂಡ. ತಾಯಿಯ ಬಣ್ಣ ಅವನಿಗೆ ಬಂದಂತೆ ಕಾಣಲಿಲ್ಲ. ಸಾಧಾರಣ ಕಂದು ಬಣ್ಣದ ಅಂಗೈ ಮೇಲೆ ವಿರಳವಾಗಿ ಸಣ್ಣ ಕೂದಲುಗಳು ಅವನ ಪುರುಷತ್ವದ ಪ್ರತೀಕವಾಗಿತ್ತು. ಅವನ ಬೆರಳುಗಳಲ್ಲಿ ಕಾಣುತ್ತಿದ್ದ ಉಗುರು ಕಂಡು ಮನಸ್ಸಿನಲ್ಲೇ ಲೆಕ್ಕ ಹಾಕ್ಕೊಂಡೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.